ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸದ್ಯ ಆರಂಭ ಆಗಿದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ಈಗ ಆಲ್ರೆಡಿ ವಕೀಲ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. 2 ದಿನಗಳ ಕಾಲ ಅವರಿಗೆ ವಾದ ಮಂಡನೆಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅದರಂತೆ ಅವರಿಗೆ ವಾದ ಮಂಡಿಸಿದ್ದಾರೆ. ವಕೀಲ ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಮ್ಮ ಪ್ರತಿವಾದವನ್ನ ಹೂಡಬೇಕಾಗಿದೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆಯನ್ನ ಇವತ್ತು ಮಾಡೋರಿದ್ದಾರೆ. ಕೊಲೆಯಲ್ಲಿ ಪಾತ್ರದ ಬಗ್ಗೆ ಏನೇನು ಸಂಗತಿಗಳಿದೆ ಅನ್ನುವಂಥದ್ದನ್ನ ಎಸ್ಪಿಪಿ ಅವರು ವಿವರಿಸಲಿದ್ದಾರೆ. ಅಂದ್ರೆ ದರ್ಶನ್ ಪಾತ್ರದ ಬಗ್ಗೆ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ದರ್ಶನ್ ಈ ಕೊಲೆಯಲ್ಲಿ ಹೇಗೆ ನೇರವಾಗಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು. ಮಾಧ್ಯಮಗಳಿಗೆ ಪೊಲೀಸರಿಂದ ಮಾಹಿತಿ ಯಾವುದು ಕೂಡ ಸೋರಿಕೆ ಆಗಿಲ್ಲ. ಪ್ರತಿ ಬಾರಿ ಸಂದರ್ಶನ ಕೊಡ್ತಾ ಇರುವಂತವರು ಆರೋಪಿಗಳ ಪರ ವಕೀಲರು. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಹೀಗೆ ವಾದವನ್ನ ಹೂಡಿದ್ದಾರೆ ಮಾಧ್ಯಮಗಳಿಗೆ. ಆಮೇಲೆ ಯಾಕೆ ಅಂತ ಅಂದ್ರೆ ಇಲ್ಲಿ ಸಿ.ವಿ. ನಾಗೇಶ್ ಅವರು ವಿಚಾರವನ್ನ ಹೇಳಿದ್ರು. ಮಾಧ್ಯಮದಲ್ಲೇ ಒಂದು ರೀತಿ ಕೋರ್ಟ್ ರೀತಿಯಾಗಿ ವಿಚಾರಣೆ ನಡೆದ್ಬಿಟ್ಟಿದೆ. ಮಾಧ್ಯಮದವರೇ ಈಗ ಶಿಕ್ಷೆ ಅವಧಿ ಒಂದು ಪ್ರಕಟ ಮಾಡೋದು ಬಾಕಿ ಇದೆ. ಅಂದ್ರೆ ಮಾಧ್ಯಮಗಳಿಗೆ ಈ ವಿಚಾರವನ್ನೆಲ್ಲ ಮೇಲಿನ ಮೇಲೆ ಪೊಲೀಸ್ ಕಡೆಯಿಂದ ಲೀಕ್ ಆಗ್ತಾ ಇತ್ತು ಅನ್ನುವಂಥ ರೀತಿಯಾಗಿ ಅವ್ರೇನು ವಾದವನ್ನ ಮಾಡಿದ್ರು. ಅದಕ್ಕೆ ಈಗ ಪ್ರತಿ ವಾದ ಹೂಡ್ತಾ ಇರುವಂತ ಪ್ರಸನ್ನ ಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಪ್ರತಿ ಬಾರಿ ಮಾಧ್ಯಮಗಳಿಗೆ ಸಂದರ್ಶನ ಕೊಡ್ತಾ ಇದ್ದಂಥದ್ದು ಆರೋಪಿಗಳ ಪರ ವಕೀಲರು. ಬಹುಶಃ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪುರಾವೆ ಕೂಡ ಸಿಗ್ಬೋದು ಅಂತ ಕಾಣಿಸುತ್ತೆ. ಯಾಕಂದ್ರೆ ನಾವು ಕೂಡ ಬಹಳ ಸಂದರ್ಭದಲ್ಲಿ ಈ ಆರೋಪಿಗಳ ಪರ ವಕೀಲರನ್ನೆಲ್ಲ ಕೇಳಿದಂತ ಸಂದರ್ಭದಲ್ಲಿ ಅವರು ವಿಚಾರಗಳನ್ನ ಬಿಟ್ಕೊಡ್ತಾ ಇದ್ರು. ಹೌದು, ಏನೇನಾಗಿದೆ ಏನು ಎತ್ತ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ಅಗೇನ್ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆನೂ ಕೂಡ ಆ ಚಾರ್ಜ್ ಶೀಟ್ ನ ಪ್ರತಿ ಪೊಲೀಸರಿಂದ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ಕೋರ್ಟ್ಗೆ ಸಲ್ಲಿಕೆ ಆಗ್ತಾ ಇದ್ದಾಗೆ ಕೋರ್ಟ್ ಸಲ್ಲಿಕೆ ಆಗಿ ಆರೋಪಿತರ ಪರ ಯಾರ್ಯಾರು ವಕೀಲರುಗಳಿಗೆ ಏನು ಚಾರ್ಜ್ ಶೀಟ್ ಸಿಕ್ತು, ಆಗ ಮಾಧ್ಯಮಕ್ಕೂ ಕೂಡ ಬಹಳಷ್ಟು TV9 ಸುಮಾರಷ್ಟು ಎಕ್ಸ್ಕ್ಲೂಸಿವ್ ಆದಂತ ಕೆಲ ಸಂಗತಿಯನ್ನ ಜನರ ಮುಂದಿಟ್ಟಿತ್ತು ಈ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂಗೆ. ಸೊ ಈಗ ಆಯಾಮದಲ್ಲಿ ಪ್ರಸನ್ನ ಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿ ಬಾರಿ ಸಂದರ್ಶನ ಕೊಡ್ತಾ ಇರುವಂತವ್ರು ಆರೋಪಿಗಳ ಪರ ಇರುವಂತ ವಕೀಲರು. ಮಾಧ್ಯಮಗಳಲ್ಲಿ ಸುದ್ದಿ ಬರಬಾರದು ಅಂತ ಹೇಳುವವರು ಸುದ್ದಿ ಬರಬಾರದು ಅಂತ ಹೇಳ್ತಾ ಇದ್ದಂಥವ್ರು ಸಂದರ್ಶನವನ್ನು ಯಾಕೆ ಕೊಟ್ಟಿದ್ದಾರೆ? ಇವರು ಮಾಧ್ಯಮದವರಿಗೆ ಯಾಕೆ ಸಂದರ್ಶನ ಕೊಟ್ಟಿದ್ದಾರೆ? ಆಮೇಲೆ ಇದು ಬಹಳ ಪೂರ್ವಾಗ್ರಹಕ್ಕೆ ಒಳಗಾಗಿದೆ ಅನ್ನುವಂಥ ರೀತಿಯಾಗಿನೂ ಕೂಡ, ಅಂತ ಅಂದ್ರೆ ಒಂದು ರೀತಿ ಪ್ರಿಜುಡೈಸ್ ಆಗಿದೆ ಅನ್ನುವಂಥ ರೀತಿಯಾಗಿನೂ ಕೂಡ ಆರೋಪಿತರ ಪರವಾದಂಥ ವಕೀಲರು ಹೇಳ್ತಾ ಇದ್ದಾರಲ್ಲ. ಸೊ ಅದಕ್ಕೂ ಕೂಡ ಪ್ರಸನ್ನ ಕುಮಾರ್ ಏನ್ ಹೇಳ್ತಾ ಇದ್ದಾರೆ, ಕೇಸ್ ಪೂರ್ವಾಗ್ರಹಕ್ಕೆ ಒಳಗಾಗಿದೆ ಎಂಬುದು ಸರಿ ಅಲ್ಲ. ಮಾಧ್ಯಮಗಳಿಗೆ ಪೊಲೀಸರಿಂದ ಮಾಹಿತಿ ಸೋರಿಕೆ ಆಗಿಲ್ಲ. ಆಮೇಲೆ ಮಾಧ್ಯಮಗಳಿಗೆ ಸೋರಿಕೆ ಆಗಬಾರ್ದು ಅಂತ ಇವ್ರೇನ್ ಹೇಳ್ತಾ ಇದ್ದಾರಲ್ಲ, ಅಂಥದ್ರಲ್ಲಿ ಇವ್ರು ಯಾಕೆ ಹೋಗ್ಬಿಟ್ಟು ಸಂದರ್ಶನವನ್ನ ಕೊಟ್ಟಿದ್ದಾರೆ ವಕೀಲರು ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ. ಎರಡನೇದಾಗಿ ಪೂರ್ವಾಗ್ರಹ ಪೀಡಿತ ಆಗಿದೆ ಅಥವಾ ಪೂರ್ವಾಗ್ರಹ ಪೀಡಿತ ಅನ್ನುವಂಥದ್ದನ್ನ ಪ್ರಿಜುಡೈಸ್ಡ್ ಆಗಿದ್ದಾರೆ, ದರ್ಶನೇ ಮಾಡಿರೋದು, ಇವರೇ ಮಾಡಿರೋದು, ಹಿಂಗೆ ಆಗಿರೋದು ಅಂತ ಪ್ರಿಜುಡೈಸ್ಡ್ ಆಗಿದ್ದಾರಲ್ಲ, ಆ ರೀತಿ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲ ಪುರಾವೆ ಒದಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾರು, ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಸೊ ಇನ್ನೊಂದು ಸಂಗತಿ ಅಂತ ಅಂದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ಮೊದಲೇ ಹೇಳಿದಾಗೆ ಸಿ.ವಿ. ನಾಗೇಶ್ ಅವರು ಈಗ ದರ್ಶನ್ ಅವರ ಪರವಾಗಿ ಆಲ್ರೆಡಿ ವಾದವನ್ನ ಹೂಡಿದ್ದಾರೆ. 2 ದಿನಗಳ ಕಾಲ ಬಹಳ ಸುದೀರ್ಘವಾಗಿ ವಾದ ಹೂಡಿದ್ದಾರೆ. ತನಿಖೆಯಲ್ಲಿರುವಂಥ ಲೋಪಗಳು ಏನು ಅನ್ನುವಂಥನ್ನೇ ಎತ್ತೋರಿಸುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಬಟ್ ಈಗ ಪ್ರಸನ್ನ ಕುಮಾರ್ ಅವರ ಮುಂದಿರುವಂಥ ಸವಾಲು ಅಂತ ಅಂದ್ರೆ, ಯಾವುದೇ ತೆರಣ ಅಂತ ಲೋಪಗಳಾಗಿಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ. ಸೊ ಹಾಗಾಗಿ ಈಗ ಅವರು ಆರಂಭಿಕ ಹಂತದಲ್ಲಿ ತೆಗೆದುಕೊಂಡಿರುವಂಥದ್ದು ಈ ಪೂರ್ವಾಗ್ರಹ ಪೀಡಿತ ಅನ್ನುವಂಥ ರೀತಿಯಾಗಿ ಈ ಪ್ರಕರಣವನ್ನ ಪರಿಗಣಿಸಲಾಗಿದೆ. ಅಂದರೆ ಪ್ರಿಜುಡೈಸ್ಡ್ ಆಗಿದ್ದಾರೆ, ಎಲ್ಲ ದರ್ಶನ ಮಾಡಿಬಿಟ್ಟಿದ್ದಾರೆ, ಈ ಗ್ಯಾಂಗೇ ಮಾಡಿದೆ, ಹೀಗೆ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವ್ರು ಏನು ಮಾಡ್ತಾರೆ, ಅದು ಆ ರೀತಿಯಾಗಿ ಆಗಿಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡಬೇಕಾದಂಥದ್ದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಜೊತೆಗೇನೆ ಮಾಧ್ಯಮಗಳಿಗೆ ಸಂಬಂಧಪಟ್ಟಾಗೇನು ಕೂಡ ಹೇಳಿದ್ರಲ್ಲ ಸಿ.ವಿ. ನಾಗೇಶ್ ಅವರು, ಎಲ್ಲ ಇವರೇ ಅಲ್ಲೇ ಎಲ್ಲ ಈಗ ಈ ಕೇಸ್ಗೆ ಸಂಬಂಧಪಟ್ಟಂಗೆ ವಿಚಾರಣೆ ಆಗಿದೆ, ಅವ್ರು ಇನ್ನೇನು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವಂಥದ್ದು ಮಾತ್ರ ಬಾಕಿ ಉಳಿದಿರುವಂಥದ್ದು, ಈ ಥರ ಎಲ್ಲ ಹೇಳಿದ್ರಲ್ಲ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಆ ರೀತಿಯಾಗಿ ವಿಚಾರಗಳನ್ನು ಲೀಕ್ ಮಾಡಿರುವಂಥದ್ದು ಇವರೇ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಇಲ್ಲಿ ಎಸ್ಪಿಪಿ ಉಲ್ಲೇಖಿಸ್ತಾ ಇದ್ದಾರೆ. ಗೌತಮ್ ಎಂಬ ಹೆಸರಿನಲ್ಲಿ ರೇಣುಕಾಸ್ವಾಮಿಯ ಚಾಟ್ ಇದೆ. A1 ಪವಿತ್ರ ಗೌಡ ಹಾಗೆ ರೇಣುಕಾಸ್ವಾಮಿ ನಡುವಿನ ಮೆಸೇಜ್ಗಳನ್ನ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಡ್ರಾಪ್ ಮೀ ಯುವರ್ ನಂಬರ್ ಎಂಬ ಸಂದೇಶವನ್ನ ಅವರು ಕಳಿಸ್ತಾರೆ.
ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಎಸ್ಪಿಪಿ ಉಲ್ಲೇಖಿಸಿದ್ದಾರೆ. ಗೌತಮ್ ಎಂಬ ಹೆಸರಿನಲ್ಲಿ ರೇಣುಕಾಸ್ವಾಮಿ ಆಗಾಗ ಚಾಟ್ ಮಾಡ್ತಾ ಇರ್ತಿದ್ರು ಪವಿತ್ರ ಗೌಡ ಜೊತೆಗೆ. ಪವಿತ್ರ ಗೌಡ ಕಡೆಯಿಂದ ಬಹುಶಃ ಹೋಗಿದೆ ಕೆಲ ಮೆಸೇಜ್ಗಳು, ನಿನ್ನ ನಂಬರ್ ಕಳಿಸು ಮತ್ತೊಂದು ಅನ್ನುವಂಥ ರೀತಿಯಾಗಿ ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇಲ್ಲಿ ರೇಣುಕಾಸ್ವಾಮಿ ಹಾಗೆ ಪವಿತ್ರ ಗೌಡ ನಡುವೆ ನಡೆದಂಥ ಚಾಟ್ಗಳು, ಅದಾದ ನಂತರ ಇದು ಕೊಲೆ ತನಕ ಹೋಗಿ ಹೇಗೆ ಮುಟ್ಟೋದಕ್ಕೆ ಕಾರಣ ಆಯಿತು ಅನ್ನುವಂಥದ್ದನ್ನು ಈಗ ನ್ಯಾಯಮೂರ್ತಿಗಳಿಗೆ ಕನ್ವಿನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಪ್ರಸನ್ನ ಕುಮಾರ್ ಅವರ ಮುಂದೆ ಇದೆ. ಈ ಕಾರಣಕ್ಕಾಗಿಯೇ ಈಗ ಇವರಿಬ್ಬರ ನಡುವೆ ಲಿಂಕ್ ಎಲ್ಲಿಂದ ಶುರುವಾಯಿತು ಅನ್ನುವಂಥದ್ದನ್ನು ವಿವರಿಸುವಂಥ ಪ್ರಯತ್ನದಲ್ಲಿ ಸದ್ಯ ಇದ್ದಾರೆ ಯಾರು ವಕೀಲರು ಎಸ್ಪಿಪಿ. ಸೊ ಆ ಕಾರಣಕ್ಕಾಗಿಯೇ ಈಗ ರೇಣುಕಾಸ್ವಾಮಿ ಮಾಡ್ತಾ ಇದ್ದಂಥ ಮೆಸೇಜ್ಗಳ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಯಾವಾಗಲೂ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇರ್ತಿದ್ದ. ಆಮೇಲೆ ಅದು ಹೌದು, ಅದು ವಾಸ್ತವದಲ್ಲೂ ಕೂಡ ರೇಣುಕಾಸ್ವಾಮಿ ಈ ರೀತಿಯಾಗಿ ಮೆಸೇಜ್ ಮಾಡಿರುವಂಥದ್ದು ಹೌದು, ಅದನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ.